ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ದರ್ಶನ್ ಅವ್ರ ಮನೆಗೆ ವಿಶೇಷ ಅತಿಥಿ ಬಂದಿದ್ದಾರೆ ಅಂತ ಹೇಳ್ಬೋದು. ದರ್ಶನ್ ಅವರ ಅಭಿಮಾನಿಗಳು ವಿಶೇಷವಾಗಿ ದರ್ಶನ್ ಅವ್ರಿಗೆ ಏನಾದರೂ ಗಿಫ್ಟ್ ಕೊಡ್ತಾನೆ ಇರ್ತಾರೆ. ಅವ್ರನ್ನ ನೋಡೋಕ್ಕೆ ಬರ್ತಾ ಇರ್ತಾರೆ, ಆಟೋಗ್ರಾಫ್ ತಗೋತಾ ಇರ್ತಾರೆ. ಮೊಲ, ಗಿಳಿ, ನಾಯಿ, ಕುರಿ, ಮೇಕೆ, ಕುದುರೆ ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನೋಡ್ತಾ ಇದ್ದೀರಾ, ಯಾರೋ ಒಂದು ಕರುನ ತಂದು ಕೊಟ್ಟಿದ್ದಾರೆ. ದರ್ಶನ್ ಅವ್ರ ಮೇಲಿರೋ ಪ್ರೀತಿಗೆ, ಅವ್ರ ಮೇಲಿರೋ ಅಭಿಮಾನಕ್ಕೆ, ಅವ್ರಿಗೆ ಕರುಗಳ ಮೇಲೆ ಇರೋ ಪ್ರೀತಿಯ ಒಂದು ಪ್ರತೀಕವಾಗಿ ಈ ಅಭಿಮಾನಿ ನೆನಪಿನ ಕಾಣಿಕೆ ಅಂತ ಹೇಳಿ ತಗೊಂಡು ಬಂದಿದ್ದಾರೆ. ದರ್ಶನ್ ಅವರು ನೋಡಿ ಅಷ್ಟೇ ಪ್ರೀತಿಯಿಂದ ಆ ಕರುನ ನೋಡ್ತಾ ಇದ್ದಾರೆ, ಅದನ್ನು ಮಾತಾಡಿಸ್ತಾ ಇದ್ದಾರೆ. ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಈ ಕರು ದರ್ಶನ್ ಅವ್ರ ಮನೇಲಿ ಒಂದಿನ ಆಯ್ತಂತೆ. ಅದಕ್ಕೆ ಅವರು ಹುಲ್ಲೆಲ್ಲ ತರಿಸಿ ಅದಕ್ಕೆ ಚೆನ್ನಾಗಿ ತಿನ್ನಿಸಿ ಆಮೇಲೆ ಕಳಿಸಿದಾರಂತೆ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, ದರ್ಶನ್ ಅವರ ಬಳಗದಲ್ಲಿ ಅತಿ ಹೆಚ್ಚು ಗುರುತಿಸ್ಕೊಂಡಂತಹ ಜಾಹಿದ್ ಖಾನ್ ಅವರು ಬನಾರಸಲ್ಲಿ ಅಭಿನಯಿಸಿದರು. ಈಗ ಅವ್ರದ್ದು 2ನೇ ಮೂವಿ ಅನಿಲ್ ಕುಮಾರ್ ಅವರ ಕಾಂಬಿನೇಷನಲ್ಲಿ ಮೂಡಿ ಬರ್ತಾ ಇದೆ. ಅದರದ್ದು ಫಸ್ಟ್ ಲುಕ್ಕು ಮತ್ತು ಟೈಟಲ್ ಲಾಂಚ್ ಎರಡೂ ಕೂಡ ಯುಗಾದಿ ಸ್ಪೆಷಲ್ ಅಂತ ಹೇಳಿ ಏಪ್ರಿಲ್ 9ನೇ ತಾರೀಕು ಹೊರಗೆ ಬರಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ಮಧ್ಯೆ ನಂಗೆ ಆಶ್ಚರ್ಯ ಅನಿಸಿದ್ದು ಡೈರೆಕ್ಟರ್ದು ಕಾನ್ಸೆಪ್ಟು, ಅವ್ರ ಕ್ರಿಯೇಟಿವಿಟಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಪೋಸ್ಟರಲ್ಲಿ ಜಾಹಿದ್ ಖಾನ್ ಅವರಿದ್ದಾರೆ, ಅಲ್ಲಿ ಸಮುದ್ರ ಬೇರೆ ಇದೆ, ಪಕ್ಕದಲ್ಲಿ ಡ್ರಿಪ್ಸ್ ಬೇರೆ ಹಾಕೋರೆ, ಕೈಯಲ್ಲಿ ಸಿಗರೇಟ್ ಕೊಟ್ಟಿದ್ದಾರೆ, ಇನ್ನೊಂದು ಕೈಯಲ್ಲಿ ಬಾಟ್ಲು ಕೊಟ್ಟಿದ್ದಾರೆ. ಎದುರುಗಡೆ ಕಾಣಿಸ್ತಾ ಇರೋದು ಒಂದು ಮುದ್ದಾದ ಹುಡುಗಿ. ಆದರೆ ಅರ್ಧ ಸುಟ್ಟಾಕ್ಬಿಟ್ಟಿದ್ದಾರೆ, ಅರ್ಧ ತೆಗ್ದುಬಿಟ್ಟಿದ್ದಾರೆ, ಅರ್ಧ ಪೋರ್ಷನ್ನು. ಅದ್ರ ಗಿಫ್ಟೇ ಈ ಡ್ರಿಪ್ಸು, ಡ್ರಿಂಕ್ಸ್ ಬಾಟ್ಲು ಅಥವಾ ಸ್ಮೋಕಾ ನನಗೆ ಗೊತ್ತಿಲ್ಲ. ಹಿಂದ್ಗಡೆ ಬ್ಲಡ್ಡಿ ಲವ್ ಅಂತ ಬೇರೆ ಬರೆದಿದ್ದಾರೆ. ಏನೋ ಭಯಾನಕವಾದಂತಹ ಕಥೆನೇ ಬರ್ದಿರೋಂಗೆ ಅವರಪ್ಪ. ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಏಪ್ರಿಲ್ 9ಕ್ಕೆ ಕಾಯಬೇಕಾಯ್ತಾ. ಫಸ್ಟ್ ಲುಕ್ ಬರುತ್ತೆ, ಟೈಟಲ್ ಲಾಂಚ್ ಆಗುತ್ತೆ. ಎನಿವೇ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.